ಸಾಮಾಜಿಕ ಕೆಲಸ ಮೀನ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಟೈಪು ಎಲ್ಲ ಇನ್ಫ್ಲುಯೆನ್ಸರ್ಸು ಕೂಡ ಓನಾರು ಓಡಿಸ್ದಂಗುರು ತಡಿಗುರು. ಈ ವಿಡಿಯೋ ಬಂದ್ಬಿಟ್ಟು ಆಬ್ಸಲ್ಯೂಟ್ಲಿ ಲೇಕಿ ರೈಡರ್ ಗೋಸ್ವಾಮಿ ಅವ್ರ ಕಡೆಯಿಂದ ಕಟ್ ಮಾಡಿ. ಹೇ ಗಾಯ್ಸ್, ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್. ಇನ್ನೊಂದು ಹೊಸ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ಇವತ್ತು ಸಂಡೇ, ಹೊಸ ಉದ್ದೇಶ ಹೊಸ ಚಿಂತನೆಯೊಂದಿಗೆ ಈ ವಿಡಿಯೋ ನಿಮ್ಮ ಮುಂದೆ ಬಂದಿದ್ದೇನೆ. ಏನು ಚಿಂತೆಯಪ್ಪ, ಏನು ಉದ್ದೇಶಪ್ಪ ಅಂತ ನೀವೆಲ್ಲ ಕೇಳೋದಾದರೆ ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದು ಸಾಮಾಜಿಕ ಕೆಲಸ ಮೀನ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಟೈಪು ಎಲ್ಲ ಇನ್ಫ್ಲುಯೆನ್ಸರ್ಸ್ ಕೂಡ ಕೆಲವರು ಮಾಡ್ತಾಯಿದ್ದಾರೆ, ಕೆಲವರು ಮಾಡ್ತಾಯಿಲ್ಲ. ಸೊ ನಾನು ಹೇಳೋದೇನೆಂದರೆ, ಸೊ ಇನ್ಫ್ಲುಯೆನ್ಸರ್ ಆಗಿ ಒಳ್ಳೆ ಥಿಂಗ್ಸ್ನ ಇನ್ಫ್ಲುಯೆನ್ಸ್ ಮಾಡ್ದಲೇ ಇದ್ದರೆ ಅವ್ರದ್ದು ಲೈಫೇ ವೇಸ್ಟ್ ಆಗೋಗುತ್ತೆ. ಹಾಗೆ ಅವ್ರನ್ನ ಇನ್ಫ್ಲುಯೆನ್ಸರ್ ಅಂತ ಕರೆಯೋಕ್ಕೆ ಒಂಥರ ಯೋಗ್ಯರಲ್ಲ ಅಂತ ನನ್ನ ಒಂದು ವ್ಯೂವಲ್ಲಿ ನಾನು ಹೇಳ್ತಾ ಇದ್ದೀನಿ. ಅದೇನು ಉದ್ದೇಶ, ಏನು ಕತೆ, ಏನು ಅಂತ ನಿಮಗೆ ಸಿಕ್ಕಿದ ಮೇಲೆ ಹೇಳ್ತೀನಿ. ನಾನು ನನ್ನ ತಮ್ಮ ಬೇರೆ ಹೊಸದಾಗಿ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿಬಿಟ್ಟವನೆ, ಟ್ರೂಪರ್ ತೇಜಸ್ ಅಂತ. ಅವ್ನಿಗೂ ಹೋಗಿ ಸಪೋರ್ಟ್ ಮಾಡಿ, ಯಾರಾದರೂ ಸಪೋರ್ಟ್ ಮಾಡೋಕ್ಕೆ ಇಷ್ಟ ಇದ್ದರೆ ಮಾಡಿ, ಇಷ್ಟ ಇಲ್ಲ ಅಂದರೂ ಮಾಡಿ, ನನ್ನ ರಿಕ್ವೆಸ್ಟು. ಪಾಪ ತುಂಬ ಕಷ್ಟಪಡ್ತಾ ಇದ್ದಾನೆ. ಯೂಟ್ಯೂಬ್ ನೋಡ್ತಾ ಇದ್ದರೆ ಲೇಕಿ ಗೋಸ್ವಾಮಿ ಅಂತ ಯೂಟ್ಯೂಬ್ ಶಾರ್ಟ್ಸ್ ಮಾಡ್ತಾರೆ ಹುಡುಗ. ಶಾರ್ಟ್ ವಿಡಿಯೋದಲ್ಲಿ ಫೇಮಸ್ ಆದವನು. ಈಗ ದನಕರುಗಳಿಗೆ, ಜನರಿಗೆ, ಮೂಕ ಪ್ರಾಣಿಗಳಿಗೆ ಹೆಲ್ಪ್ ಮಾಡಿಕೊಂಡು ಊಟ ಹಾಕ್ಕೊಂಡು ನಮ್ಮನ್ನೆಲ್ಲ ಇನ್ಸ್ಪೈರ್ ಮಾಡಿರುವಂಥ ಹುಡುಗ. ನಿಜವಾಗ್ಲೂ ಹೇಳಬೇಕು ಅಂದರೆ ಅವನು ನೋಡೇ ನಾವು ಇನ್ಸ್ಪೈರ್ ಆಗಿ ಆ ರೀತಿ ನಾವು ಕೆಲಸ ಮಾಡಬೇಕು ಅಂತ ಡಿಸೈಡ್ ಮಾಡಿಬಿಟ್ಟು ಇವತ್ತಿಂದ ಮಾಡೋಣ ಅಂತ ಹೊರಟಿದ್ದೀವಿ. ಅದು ಎಷ್ಟರ ಮಟ್ಟಿಗೆ ಮೂಡಿ ಬರುತ್ತೋ ಅಂತ ನಮಗಂತೂ ಗೊತ್ತಿಲ್ಲ. ಸೊ ಜನ ಯಾರ್ಯಾರು ಏನು ತಪ್ಪು ತಿಳ್ಕೊತಾರೋ ತಪ್ಪು ತಿಳ್ಕೊಳ್ಳಿ, ಐ ಡೋಂಟ್ ಕೇರ್, ತಲೆ ಕೆಡಿಸ್ಕೊಳ್ಳಲ್ಲ. ಮೊದಲವ್ರು ಇದ್ದೇ ಇರ್ತಾರೆ. ಬಟ್ ನಮ್ಮ ವೀಡಿಯೋಸ್ ನೋಡಿ ನಾವು ಹೇಗೆ ಲೇಕಿ ಗೋಸ್ವಾಮಿಯಿಂದ ಇನ್ಸ್ಪೈರ್ ಆಗಿ ಕೆಲಸ ಮಾಡ್ತಾಯಿದ್ದವರು ಅದೇ ರೀತಿ ಅವರು ಕೆಲಸ ಮಾಡಲಿ ಬೇರೆಯವರು ಅಂತ ನಾವು ಆಚಿಸ್ತೀವಿ. ಅದೇ ಉದ್ದೇಶ ಇಟ್ಕೊಂಡು ಮಾಡ್ತಾಯಿದ್ದೀವಿ ಕೂಡ. ಸಣ್ಣದಾಗಿ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಮುಂದೆ ನೀವೆಲ್ಲ ಸಪೋರ್ಟ್ ಮಾಡಿದ್ರೆ, ನನ್ನ ಕೈ ಶಕ್ತಿ ಇದ್ದರೆ ಇನ್ನೂ ಜಾಸ್ತಿ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಈಗ ಸದ್ಯಕ್ಕೆ ಪ್ಲ್ಯಾನ್ ಬಂದ್ಬಿಟ್ಟು ಆನ್ ದ ವೇ ಹೋಗಬೇಕಾದ್ರೆ ಹಾಗೆ ಕೆ ಆರ್ ಪುರಮಲ್ಲಿ ಸ್ವಲ್ಪ ಹಣ್ಣುಗಳನ್ನ ಎತ್ಕೊಂಡು ಹಾಗೆ ಒಂದು 4-5 ಸೀಟು ಊಟಗಳನ್ನ ಕಟ್ಟಿಸ್ಕೊಂಡು ಆನ್ ದ ವೇ ಹೋಗ್ತಾ ಯಾವ್ದಾರು ಮೂಕ ಪ್ರಾಣಿ ಸಿಕ್ಕಿದ್ರೆ ನಮ್ಮ ಕಡೆಯಿಂದ ಅದಕ್ಕೆ ಸೇವೆ ಮಾಡ್ತೀವಿ. ಹಾಗೆ ಯಾರು ಜನ ಸಿಕ್ಕಿದ್ರೆ, ಹೊಟ್ಟೆ ಹಸ್ಕೊಂಡಿರೋ ಸಿಕ್ಕಿದ್ರೆ ಅವ್ರಿಗೆ ಹೆಲ್ಪ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೇವೆ. ಈ ವಿಡಿಯೋ ಬಂದ್ಬಿಟ್ಟು ಆಬ್ಸಲ್ಯೂಟ್ಲಿ ಲೇಕಿ ರೈಡರ್ ಗೋಸ್ವಾಮಿ ಅವ್ರ ಕಡೆಯಿಂದ ಇನ್ಸ್ಪೈರ್ ಆಗಿ ನಾವು ಮಾಡ್ತಾಯಿದ್ದೀವಿ. ಆಲ್ ಕ್ರೆಡಿಟ್ ಗೋಸ್ ಟು ಲೇಕಿ ರೈಡರ್ ಬ್ರೋ. ನೀವೇನಾದರೂ ನೋಡ್ತಾ ಇದ್ದಾರೆ, ಥ್ಯಾಂಕ್ ಯು ವೆರಿ ಮಚ್. ನಮ್ಮನ್ನೆಲ್ಲ ಇನ್ಸ್ಪೈರ್ ಮಾಡಿದ್ದಕ್ಕೆ ಹೀಗೆ ಇನ್ಸ್ಪೈರ್ ಮಾಡ್ತಾಯಿರಿ. ಹಾಗೆ ಏನಾದರೂ ಈ ವಿಡಿಯೋ ನೋಡಿದ್ರೆ ಒಂದು ಲೈಕ್ ಕೊಡಿ. ಏನೋ ಮಾಡ್ತಾಯಿದ್ದೀವಪ್ಪ, ಸೋಷಿಯಲ್ ರೆಸ್ಪಾನ್ಸಿಬಲ್ ಮಾಡೋಣ, ಒಳ್ಳೆಯದನ್ನು ಇನ್ಫ್ಲುಯೆನ್ಸ್ ಮಾಡೋಣ ಅಂತ. ನೋಡೋಣ ನೀವೆಲ್ಲ ಹೇಗೆ ಸಪೋರ್ಟ್ ಮಾಡ್ತೀರಾ, ವಿಡಿಯೋ ನೋಡ್ತಾ ಇರೋರು. ಏನು ಕತೆ ಎಂತ ಅಂತ ಗೊತ್ತಿಲ್ಲ. ಇನ್ನೊಂದು ಸ್ವಲ್ಪ ದೂರ ಹೋದರೆ ಕೇರ್ ಮಾರ್ಕೆಟ್ ಬರುತ್ತೆ. ಕೇರ್ ಮಾರ್ಕೆಟ್ ಅಂದರೆ ಕೆ ಆರ್ ಪುರಂ ಮಾರ್ಕೆಟು. ಸೊ ಕೇರ್ ಪುರಂ ಮಾರ್ಕೆಟು ಎರಡು ಕನ್ಫ್ಯೂಸ್ ಆಗುತ್ತೆ. ಅದಕ್ಕೆ ಕೆ ಆರ್ ಪುರಂ ಮಾರ್ಕೆಟ್ ಅಂತ ಹೇಳ್ಬಿಡೋಣ. ಅಲ್ಲೇ ಏನು ಸಿಗುತ್ತೆ ಫ್ರೂಟ್ಸು, ಒಂಥರದ್ದು ಫ್ರೂಟ್ ತೊಗೊಳ್ಳೋಣ, ಹಂಗೆ ಒಂದು 4-5 ದೂರ ಊಟ ತೊಗೊಳ್ಳೋಣ ಅಂತ ಥಿಂಕ್ ಮಾಡ್ತಾಯಿದ್ದೀನಿ. ಲೇಕಿ ಗೋಸ್ವಾಮಿ ಏನು ಫುಡ್ಗಳು ತಗೊಂಡು ಹಾಕೊಂಡು ಹುಡುಕ್ತಾರ ಪ್ರಾಣಿಗಳನ್ನ, ಏನು ಕತೆ, ಆನ್ ದ ವೇ ಹೋಗ್ಬೇಕಾದ್ರೆ ಸಿಗುತ್ತಲ್ಲ ಅವ್ರಿಗೆ ಕೊಡ್ತಾರ, ಇಲ್ಲ ಆಲ್ಮೋಸ್ಟ್ ಆಲ್ ಹುಡುಕ್ಲೇಬೇಕು. ಯಾಕೆಂದರೆ ಹೋಗೋ ರೋಡಲ್ಲಿ ಸಿಗೋಲ್ಲ, ಹುಡುಕಿದ್ರೆ ಸಿಗೋದು ಇಲ್ಲಿ ಜಾಸ್ತಿ ಇರುತ್ತೆ. ಏನು ಕತೆ ಗೊತ್ತಾ, ಈ ಸರೌಂಡಿಂಗಲ್ಲೆಲ್ಲ ಹುಡುಕಿದ್ರೆ ಪ್ರಯೋಜನ ಇಲ್ಲ. ಯಾಕೆಂದರೆ ಯಾವುದೋ ಹಸು ಕರುಗಳು ಹೊಸ್ಕೊಂಡಂತೂ ಇರೋಲ್ಲ ಬಿಡಿ ಈ ಸರೌಂಡಿಂಗ್. ಯಾಕೆಂದರೆ ಬೆಳಗ್ಗೆ ಹೊತ್ತು ರೈತರು ಬಂದು ಮಾರ್ಕೆಟ್ಗೆ ತರಕಾರಿ ಮಾರೋಬೇಕಾದ್ರೆ ಹಸುಗಳಿಗೂ ಹಾಕ್ಬಿಟ್ಟು ಹೋಗ್ತಾರೆ. ವೇಸ್ಟೇಜ್ ಇರುತ್ತೆ, ತರಕಾರಿ ವೇಸ್ಟೇಜ್ ಎಲ್ಲ ತಿನ್ನುತ್ತೆ. ಸೊ ನಾವೀಗ ಇಲ್ಲೇ ಲೆಫ್ಟಿಗೆ ತೊಗೋಬೇಕು. ಲೆಫ್ಟಿಗೆ ತೊಗೊಂಡು 1-2 ಥರದ ಹಣ್ಣು ಅಥವಾ ಒಂದು ಥರದ ಹಣ್ಣು ಡಿಸೈಡ್ ತೊಗೊಳೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಜೀವನದಲ್ಲಿ ಪ್ರಪ್ರಥಮ ಬಾರಿಗೆ ನಮ್ಮ ಕೆ ಆರ್ ಮಾರ್ಕೆಟಿನಲ್ಲಿ ನಮ್ಮ ಅನುಭವ. ಯಾಕೆ ಬಡ್ಕತೈತೋ, ಏನಕ್ಕೆ ಬಡ್ಕತೈತೆ ಕೇಳು, ಏನಕ್ಕೆ ಬಡ್ಕತೈತೆ ನಾ ಅದು ತಗೊಳವ. ಅದಕ್ಕೂ ಏನಾರು ಹಾಕ್ಬಿಟ್ಟು ಹೋಗವತ್ತಿ. ಏನು ತಣ್ಣಗೇನು ತಿನ್ನುತ್ತಾನ ಇದು, ಬಡ್ಕತೈತೆ ಬಿಸಿಲಿಗೆ. ಬಿಸಿಲಲ್ವಾ ಅದಕ್ಕೆ ಏನಾರು ತಗೋ ಹೋಗಲಿ. ಅವನಾರು ಓಡಿಸ್ದಂಗುರು ತಡಿಗುರು. ಈ ಗೋಬಿ ನನ್ನ ಮಕ್ಕಳಪ್ಪ ಏನದೇನು ಮಾಡುತ್ತಪ್ಪ.
ಎಲ್ಲಿ ನಡಿ ಅಲ್ಲಿಗೆ ಹೋಗೋಣ. ಅಲ್ಲೊಂದು ನಾಯಿ ಹೋಯ್ತಲ್ಲ, ಒಂದು ಕಾಲಿಲ್ವಲ್ಲ ಗೌಡ್ರೆ, ಅಲ್ಲೊಂದು ನಾಯಿ ಹೋಯ್ತಲ್ಲ ಒಂದು ಕಾಲಿಲ್ವಲ್ಲ ನಾಯಿ, ಅದೇನು ಡೈಲಿ ಇಲ್ಲೇ ಇರುತ್ತಾ? ಗೊತ್ತಿಲ್ಲ, ನೋಡಿಲ್ಲ ನೀವು? ಒಂದು ನಾಯಿ ನೋಡಿದ್ರಲ್ಲ, ಒಂದು ಕಾಲಿರಲಿಲ್ವಲ್ಲ, ಬಡ್ಕೊತಿತ್ತಲ್ಲ ಅದು ನಾಯಿ. ಸೊ ಸೆಕೆಗೆ ಬಡ್ಕೊತಿತ್ತು ಅನಿಸುತ್ತೆ. ಅವ್ರು ಆ ಕಡೆ ಓಡಿಸಿದ್ಮೇಲೆ ಒಳಗೆ ಹೋಯ್ತು, ಎಲ್ಲೋಯ್ತು ಅಂತ ಗೊತ್ತಿಲ್ಲ. ಕೇಳಿದ್ವಿ ಮಾರ್ಕೆಟಲ್ಲಿ. ಸೊ KR-ಪುರಂ ಮಾರ್ಕೆಟ್ ಅದರಿಂದ ಇವರು ಏನಾದ್ರು ಹಣ್ಣು ಗಿಣ್ಣು ಹಾಕ್ತಾನೆ ಇರ್ತಾರೆ. ಸೊ ಅದು ಹೊಟ್ಟೆ ಹಸ್ಕೊಂಡಂತೂ ಇಲ್ಲ ಅಂತ ಕನ್ಫರ್ಮ್ ಆಯಿತು. ಸೊ ಸಮಾಧಾನ ಕೂಡ ಆಯಿತು. ಬಟ್ ಈಗ ನನಗೆ ರಿಯಲೈಸ್ ಆಗ್ತಾಯಿದೆ, ಸೊ ಎಷ್ಟು ಪ್ರಾಣಿಗಳು ಹೊಟ್ಟೆ ಹಸ್ಕೊಂಡಿರ್ತಾವೆ ಗುರು, ಊಟ ಇಲ್ಲದಿರೋದು ಬೇರೆ ಬೇರೆ ಏರಿಯಾದಲ್ಲಿ. ಸೊ ಯಾರಾದರೂ ಒಬ್ಬರು ಆಗ್ತಾರೆ ಅಂತ ನಾನು ಬಿಲೀವ್ ಮಾಡಿದ್ದೀನಿ. ಸೊ ಆಗ್ತಾರೆ ಅಂತ ಜಾಗಗಳು ಎಷ್ಟಿದ್ದಾವೆ, ಎಷ್ಟು ಪ್ರಾಣಿಗಳಿದ್ದಾವೆ ನೆನೆಸ್ಕೊಂಡ್ರೆ ಮೈ ಜುಮ್ ಅನ್ನುತ್ತೆ. ಬಟ್ ನಮ್ಮ ಪ್ರಪಂಚ ನಡೀತಾ ಇರೋದೇ ಹಾಗಲ್ಲ. ಎಲ್ಲದೇ ಒಂದು ತೇಜ. ಸೊ ಹಣ್ಣು ತೊಗೊಂಡಾಯಿತು, ಸದ್ಯಕ್ಕೆ ಬಾಳೆಹಣ್ಣು ತೊಗೊಂಡಿದ್ದೀವಿ, ಅದನ್ನೇ ಖಾಲಿ ಮಾಡೋಣ. ಸೊ ನಮಗೆ ಪ್ರಾಣಿಗಳು ಸಿಗುತ್ತೋ ಇಲ್ವೋ ಅಂತ ಗ್ಯಾರಂಟಿ ಇಲ್ಲ. ಸೊ ತೊಗೊಂಡು ಸುಮ್ಮನೆ ವೇಸ್ಟ್ ಮಾಡೋದ್ರ ಬದಲು ಒಂದು ಸತಿ ಸಿಕ್ಕಿ ಖಾಲಿ ಆದರೆ ಎಲ್ಲ ಇನ್ನೊಂದು ಸತಿ ಮಾಡೋಣ, ತೊಂದರೆ ಇಲ್ಲ. ಈಗ ಸದ್ಯಕ್ಕೆ ನೆಕ್ಸ್ಟು ಊಟ ಕಟ್ಟಿಸ್ಕೊಳ್ಳೋಣ ಅಂತ ಹೋಗ್ತಾ ಇದ್ದಾನೆ ನನ್ನ ತಮ್ಮ. ಒಂದು 4-5 ಸೀಟು ಊಟ ಕಟ್ಟಿಸ್ಕೊಳ್ಳೋಣ ಅಂತ. ಇಲ್ಲೊಂದು ಐತೆ ನೋಡಿ ಜೂಲ್ನ, ಏನು ಮಗನ ಕಚ್ಚುತ್ತೆ ಏನೋ ಗೊತ್ತಿಲ್ಲ. ಓನ್ಲಿ ನಾನ್ ವೆಜ್ ಅಂತೆ, ಓನ್ಲಿ ನಾನ್ ವೆಜ್ ಮುಟ್ಟಲ್ವಂತೆ. ಅವ್ರು ತಾನು ಮಾಡಿದ ಊಟ ಬಿಟ್ಟು ತಿಂದು ರೈಸ್ ಹಾಕಿದ್ರು, ತಿನ್ನಲಿಲ್ಲ. ಈಗ ಪೀಸ್ ಹಾಕ್ತವ್ರು ನೋಡಿ, ಪೀಸ್ ಹಾಕ್ತಾರೆ. ಓ ಪೀಸಿಗೆ ಹೋಯ್ತು. ಹಾಂ ಬರೀ ಪೀಸ್ ತಿನ್ನುತ್ತೆ ನೋಡಿ ಈಗ ಹಾಯ್ಕೊಂಡು. ಅಭ್ಯಾಸ ಮಾಡ್ಬಿಟ್ಟವ್ರೆ, ತಿಂತಾ ಐತೆ. ಒಳ್ಳೆ ಕೂದಲು. ಇಲ್ಲೇ ಅಭ್ಯಾಸ ಆಗ್ಬಿಟ್ಟೈತೆ, ಅಭ್ಯಾಸ ಆಗಿ ಹಂಗೆ ಆಗ್ಬಿಟ್ಟೈತೆ ಅದು. ನೀವು ಬರೀ ಪೀಸ್ ಹಾಕ್ತೀರೇನೋ? ನನಗೆ ಎಲ್ಲ ಅವನಿಗೆ ಹಾಕಿದೀಯ ಅಂತ ಬೈತಾರೆ. ಬರೋ ಊಟ ಹಾಕಿದ್ರೆ ಅದಕ್ಕೆ. ಸೊ ಅದೇ ರೀತಿ ಯಾರಾದ್ರು ಮೂಕ ಪ್ರಾಣಿಗಳು ಕಂಡ್ರೆ ಊಟ ಹಾಕಿ, ನಿಮಗೂ ಒಳ್ಳೇದಾಗುತ್ತೆ. ಈಗ ಸ್ವಲ್ಪ ನಾನ್ ವೆಜ್ ಅಂಟುತ್ತಲ್ಲ, ತಿಂದಾಯ್ತಾ? ಸೊ ಊಟ ಎಲ್ಲ ಆಯಿತು, ಆಲ್ ಡನ್, ಆಲ್ ಸೆಟ್. ತಂಗ ಅಡಳ್ಗಿಟ್ಕೊಳ್ಳಮ್ಮಂಗೆ ನೀರು ತಂದು ಕೊಡು. 10 ರೂಪಾಯಿ ನೀರು ವಾಟರ್ ತಂದು ಕೊಡು. ಯಾವುದೋ ಅಜ್ಜಿ ಸಿಕ್ಕಿದ್ರು, ಅವ್ರಿಗೆ ಕೊಟ್ಟಿದ್ದೀವಿ. ಸೊ ನಮ್ಮ ಮೊದಲನೇ ಸೋಷಲ್ ರೆಸ್ಪಾನ್ಸಿಬಿಲಿಟಿ ಕೆಲಸ ಮಾಡಿದ್ದೀವಿ. ಸೊ ಅಜ್ಜಿಗೆ ಕೊಟ್ಟಿದ್ದೀವಿ. ದೇವ್ರು ಒಳ್ಳೇದು ಮಾಡಲಿ ನಮಗೂ ಅಜ್ಜಿಗೂ. ಟ್ರೂಪರ್ ತೇಜಸ್ ಅವರು ಅವ್ರ ಕೈಯಿಂದ ಅಜ್ಜಿಗೆ ಊಟ ಕೊಟ್ಟಿದ್ದಾರೆ. ತಿನ್ನಿಸ್ದಾಗ ಕೊಡು, ತಿನ್ನೋದು ನೋಡು, ತಿನ್ನಿಸ್ ನೋಡು. ಸ್ವಲ್ಪ ಕೊಟ್ಟು ನೋಡು, ಕೆಳಗೆ ಹಾಕಿ ನೋಡು, ಉದ್ರ ಬೇಕು ಹಾಕಿ ನೋಡು. ತಿನ್ನಲ್ಲ ಅನ್ಸುತ್ತೆ, ಹಂಗೆ ವೇಸ್ಟ್ ಮಾಡಬೇಡ. ತಿಂದಲ್ವಾ? ಹಾಂ ಬಿಸಿ ಐತಿ, ಬಿಸಿ ಐತಿ ಕಣೋ, ಬಿಸಿ ಐತೆ. ತಿಂತಲ್ವಾ? ತಿಂತಲ್ಲ ಕಣ, ಚೆಂಗ್ಳು ಪಲ್ಕೊಬಿಟ್ಟೈತಿಲ್ಲ. ತಿನ್ನ ತಿನ್ನಲ್ಲ, ತಿನ್ನ ಗಚ್ಚಿಚ್ಚತ್ತು. ತಿನ್ನು ಇಲ್ಲ ಮನೆಗೆ ಹೋಗಲ್ಲ. ಓ ಇಲ್ಲಿ ಮಟನ್ ಅಂಗಡಿ ಐತೆ ಗುರು, ಮಟನ್ ಅಂಗಡಿ ಪಟ ಐತೆ. ನಾಯಿ ಅಲ್ಲವ ಇನ್ನೆಲ್ಲಿ ತಿನ್ನುತ್ತೆ ಚಪಾತಿ ಎಲ್ಲ. ಹಾಂ ಅಲ್ಲಿ ಪೀಸಿ ಕಾಯ್ತೈತೆ ನೋಡಿ ಎಲ್ಲೊಂದು. ನಾನು ಚಪಾತಿ ಹಾಕಿದ್ರು ಚಪಾತಿ ತಿಂದವ, ಅವು ಮಟನ್ ತಿಂದು ಡೈಲಿ. ಶಬಾಷ್. ಮೂಕ ಪ್ರಾಣಿಗಳು ಯಾವ್ದು ಹಚ್ಕೊಂಡೈತೆ, ಯಾವ್ದು ಊಟ ಮಾಡೈತೆ, ಏನು ಕತೆ, ಯಾವ್ದು ನಾನ್ ವೆಜ್ಜು ಯಾವ್ದು ವೆಜ್ಜು, ತಲೆ ಕೆಟ್ಟೋಗ್ಬಿಟ್ಟೈತೆ ಗುರು. ಪಾಪ ಅವೇ ಮಾಡ್ತಾವೆ ಗುರು. ಅವಕ್ಕೇನಾದರೂ ಮಾತಿಗಿದ್ದು ಬಂದಿರಲೇ, ನಾನು ತಿಂದಿದ್ದೀನಿ ಹೋಗಲೇ ಅಂತ ಹೇಳಿರೋದು. ಇಲ್ಲ ಅಂದಿದ್ರೆ ನಾನು ನಾನ್ ವೆಜ್ ಕಣ ಗುಳ್ಡು ಅಂತ ಬೈದಿರೋದು. ನೀನೇ ಕೊಡು. ಗೌಡ್ರೊಬ್ಬರು ಸಿಕ್ಕಿದ್ರು, ಊಟ ಮಾಡ್ತಾರೆ ಅಂತ ಊಟ ಕೊಡ್ತಾ ಇದ್ದೀವಿ. ಗೌತಮ್ಗೆ ಒಳ್ಳೇದಾಗಲಿ, ಜೀವನದಲ್ಲಿ ಮುಂದೆ ಬರಲಿ. ನೀರು, ಊಟದ ಜೊತೆ ನೀರು ಕೊಡಬೇಕು. ಯಾಕೆಂದರೆ ನೀರು ಇರುತ್ತೋ ಇಲ್ಲೋ ಗೊತ್ತಿಲ್ಲ, ಅದೊಂದು ಮಿಸ್ಟೇಕ್ ಮಾಡ್ಕೊಂಡಿದ್ದೀವಿ. ಒಳ್ಳೇದಾಗಲಿ. ಅದಕ್ಕೆ ಕಾಯ್ತಿದ್ರು ಅನಿಸುತ್ತೆ, ಊಟ ಇರಲಿಲ್ಲ ಅನಿಸುತ್ತೆ. ಈಗ ಕುತ್ಕೊಂಡು ನೆಮ್ಮದೇ ಊಟ ಮಾಡ್ತಾರೆ. ಒಳ್ಳೆಯದಾಗಲಿ ಗೌಡ್ರಿಗೆ. ಇನ್ನೂ ಈ ಒಂದು ಇಬ್ಬರಿಗೆ ಹೆಲ್ಪ್ ಮಾಡಿದ್ದೀವಿ ಅಷ್ಟೇ, ಏನೋ ಒಂಥರ ನೆಮ್ಮದಿ ಸಿಗ್ತಾ ಇದೆ. ಫೀಲ್ ಹ್ಯಾಪಿ ಅಬೌಟ್ ಇಟ್. ಸೊ ನೀವು ಕೂಡ ಮಾಡಿ, ಯಾರಾದರೂ ವೀಡಿಯೋ ನೋಡ್ತಾಯಿದ್ರೆ ನೀವು ಮಾಡಿ. ಜೀವನದಲ್ಲಿ ಒಂದಿಬ್ಬರಿಗೆ 3 ಜನಕ್ಕೆ ನಿಮ್ಮ ಕೈಲಾದಷ್ಟು ಎಷ್ಟಾಗುತ್ತೆ ಅಷ್ಟು ಮಾಡಿ. ನಿಮಗೆ ಅಷ್ಟೇ ರಿಟರ್ನ್ ನೀವು
4 ಬೆಲ್ 10ರಷ್ಟು ವಾಪಸ್ ಬರುತ್ತೆ. ಇನ್ನೂ 10ರಷ್ಟು ಜನಕ್ಕೆ ಹೆಲ್ಪ್ ಮಾಡ್ಬೋದು ಅದರಿಂದ. ಊಟ ಮಾಡ್ತಾರೆ ಕೇಳ್ಬಿಟ್ಟು ಕೊಡು ಗೌಡ್ರಿಗೆ, ಇಳಿದು ಕೊಡು ಕೊಡು ಬರೇನು ಕೊಡೋದಿಲ್ಲ ಅವ್ರಿಗೂ. ನನ್ನ ಕೈ ಯಾರೋ ಒಬ್ರಿಗೂ ಕೊಟ್ಟಿಲ್ಲ. ನನ್ನ ತಮ್ಮ ಇಬ್ಬರು ಕೊಟ್ಟಿದ್ದಾನೆ, ನಮ್ಮ ಇನ್ನೊಬ್ಬ ಕಸಿನ್ ಒಬ್ಬರು ಕೊಟ್ಟಿದ್ದಾರೆ. ಸೊ ಅವ್ರು ಕೊಟ್ಟರು ನಾನು ಕೊಟ್ಟರು ಏನು ತೊಂದರೆ ಇಲ್ಲ, ಇಬ್ಬರಿಗೂ ಒಂದೇ. ಯಾರೋ ಪುಣ್ಯಾತ್ಮ ಊಟ ಹಂಚ್ತಾ ಇದ್ದಾರೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.